ಇವತ್ತು ಆಟೋ ಬುಕ್ ಆಗೋದಕ್ಕೆ ತುಂಬಾನೇ ಟೈಮ್ ತಗೋತಾ ಇತ್ತು. ನಾನು ಅನ್ಕೊಂಡಿದ್ದೆ ಇವತ್ತು ಬಸ್ ಮಿಸ್ ಆಗತ್ತೆ ಅಂತ. ಆದರೆ ನಾವು ಹೋಗೋ ಕರೆಕ್ಟ್ ಟೈಮಿಗೆ ಬಸ್ ಕೂಡ ರೆಡಿಯಾಗಿ ನಿಂತಿತ್ತು. ಬೆಳಗಿನ ಜಾವ 5:45ಗೆ ಮೈಸೂರು ಹೋಗಿ ತಲುಪಿದ್ವಿ. ಇಲ್ಲಿಂದ ಸೀದಾ ನಾವು ಹೊರಟಿದ್ದು ಮೈಸೂರು ಪ್ಯಾಲೇಸ್ ಕಡೆಗೆ. ಯಾಕೆ ಅಂದರೆ ಈ ಟೈಮಲ್ಲಿ ಆನೆಗಳನ್ನ ರೌಂಡ್ಸಿಗೆ ಕರ್ಕೊಂಡು ಹೋಗ್ತಾರೆ. ಅದನ್ನ ನೋಡೋದಕ್ಕೇ ತುಂಬ ಚಂದ. ಒಬ್ರೊಬ್ರು 7 ಗಂಟೆ ಅಂತ ಹೇಳ್ತಿದ್ರು, ಒಬ್ರೊಬ್ರು 7:15ಗೆ ರೌಂಡ್ಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು. ನಮ್ಮ ಹತ್ರ ತುಂಬ ಟೈಮ್ ಇತ್ತಲ್ಲ, ಅದಕ್ಕೆ ಅಲ್ಲೇ ಟೀ ಕುಡಿದು ನಮ್ಮ ಮೈಸೂರು ಅರಮನೆ ಕಡೆ ಹೊರಟ್ವಿ. ನಮ್ಮ ಮೈಸೂರು ಅರಮನೆ ನೋಡೋದಕ್ಕೇನೆ ತುಂಬ ಚಂದ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ನಿಂತಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಮೇಡಮ್ ಮೈಸೂರು ಅರಮನೆ ಅಷ್ಟು ಪ್ರಸಿದ್ಧಿ ಆಗಿರೋದು. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಆನೆಗಳನ್ನ ರೌಂಡ್ಸಿಗೆ ಕರ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಮತ್ತೆ ಮನೆಯವ್ರನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಬಂದು ಮನೆಯವ್ರನ್ನೆಲ್ಲ ಹೊರಡಿಸ್ಕೊಂಡು ಖುಷಿಯಾಗಿ ಅರಮನೆ ಹತ್ರ ಬಂದ್ವಿ. ಆನೆಗಳು ರೌಂಡ್ಸ್ ನೋಡೋದಕ್ಕೆ. ಅಲ್ಲಿ ಬಂದ್ಮೇಲೆ 9 ಗಂಟೆಗೆ ಬರತ್ತೆ ಅಂತ ಹೇಳಿದ್ರು. ಕೇಳಿ ತುಂಬಾನೇ ಬೇಜಾರಾಯ್ತು. ಒಡ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಅಲ್ಲ, ಮನಸ್ಸಿನ ಭಾವನೆಯಿಂದ ಕರೆಯೋ ಪ್ರತಿಯೊಬ್ರು ಅಣ್ಣ ತಂಗಿನೇ. ಅಣ್ಣ ತಂಗಿಯರ ಪವಿತ್ರವಾದ ಬಂಧನೆ ರಕ್ಷಾ ಬಂಧನ.